ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮೆಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟು ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 9 ಆಗಸ್ಟ್ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 169 ಅಡಿ 10 ಇಂಚು ಆಗಿರುವಂಥದ್ದು. ಇನ್ನು ಕೇವಲ 2 ಇಂಚು ಆದರೆ 170 ಅಡಿಗೆ ಭದ್ರಾ ಡ್ಯಾಮು ರೀಚ್ ಆಗುವಂಥದ್ದು. ಇನ್ನು ಡ್ಯಾಮ್ ತುಂಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂತ ಅಂದರೆ ಇನ್ನೂ 16 ಅಡಿ ನೀರು ಬೇಕಾಗುತ್ತೆ. ಒಂದು 180 ಅಡಿಗೆ ಬಂತು ಅಂತ ಅಂದರೆ ಡ್ಯಾಮ್ ಗೇಟನ್ನು ಓಪನ್ ಮಾಡುವ ಚಾನ್ಸಸ್ ಇದೆ. ಫಸ್ಟು 183, 84 ಆಗೋ ತನಕ ಕಾಯ್ತಾರೆ, ಆಮೇಲೆ ಓಪನ್ ಮಾಡ್ತಾರೆ. ಒಟ್ಟು ಇನ್ನೂ ಒಂದು 10 ಅಡಿ 12 ಅಡಿ ತುಂಬಿದ್ರೆ ಡ್ಯಾಮ್ ಗೇಟನ್ನು ಓಪನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇನ್ನು ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 14,446 ಕ್ಯೂಸೆಕ್ ನೀರು ಒಳಹರಿವು ಬಂದಿರುವಂಥದ್ದು. ಇನ್ನು ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ 198 ಕ್ಯೂಸೆಕ್ ನೀರು ಹೊರಹರಿವು ಆಗಿದೆ. ರೈಟ್ ಬ್ಯಾಂಕ್ ಚಾನಲ್ ಹಾಗೂ ಲೆಫ್ಟ್ ಬ್ಯಾಂಕ್ ಚಾನಲ್ ಎರಡಕ್ಕೂ ಯಾವುದೇ ರೀತಿ ನೀರು ಬಿಡಲಾಗ್ತಾ ಇಲ್ಲ. ಆದರೆ ನದಿಗೆ ಸ್ಲೂಸ್ ಗೇಟ್ ಮೂಲಕ 100 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಹಾಗೂ ಎವಾಪ್ರೇಷನ್ ಆವಿಯಾಗಿ ಹೋಗುತ್ತಿರುವಂಥ ನೀರು 98 ಕ್ಯೂಸೆಕ್ ಇದೆ. ಇನ್ನು ಲಾಸ್ಟ್ ಇಯರ್ ಇದೇ ದಿನಾಂಕದಂದು ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ 183 ಅಡಿ 2 ಇಂಚು ಆಗಿತ್ತು. ಅದೇ ರೀತಿ ಕಳೆದ ವರ್ಷದ ಇನ್ಫ್ಲೋ ಒಳಹರಿವು ನೋಡೋದಾದರೆ 6,394 ಕ್ಯೂಸೆಕ್ ನೀರು ಒಳಹರಿವು ಬಂದಿತ್ತು. ಅದೇ ರೀತಿ ಹೊರಹರಿವನ್ನು ನೋಡೋದಾದರೆ 5,214 ಕ್ಯೂಸೆಕ್ ನೀರು ಹೊರಹರಿವು ಆಗಿತ್ತು. ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, ಭದ್ರಾ ನದಿಯ ತಟದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಆದರೆ ಕಳಸಾ ಭಾಗದಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ. ಕಳಸಾ, ಕುದುರೆಮುಖ, ಎನ್.ಆರ್.ಪುರ ಈ ರೀಜನಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ. ಹಾಗಾಗಿ ನಮಗೆ ಇನ್ಫ್ಲೋ ಕೂಡ ಒಂದು 14,000 ಕ್ಯೂಸೆಕ್ ನೀರು ಬಂದಿರುವಂಥದ್ದು. ಕಂಟಿನ್ಯೂಸ್ ಬಿಟ್ಟು ಬಿಡದೆ ಮಳೆ ಆದರೆ ಗ್ಯಾರಂಟಿ ಜಾಸ್ತಿ ಆಗುತ್ತೆ ಇನ್ಫ್ಲೋ. ನಾವು ಜಸ್ಟ್ ತುಂಗಾ ಡ್ಯಾಮ್ ನೋಡ್ಬೋದು, ಅಥವಾ ಗಾಜನೂರು ಡ್ಯಾಮ್ ಅಂತ ಏನು ಕರಿತೀವಿ, ಅಲ್ಲಿ ದಿನ 38,000 ಕ್ಯೂಸೆಕ್ ನೀರು ಅಂದಾಜು ಬರ್ತಾ ಇದೆ ಇನ್ಫ್ಲೋ. ಸೊ ಆ ಕಡೆ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಹಾಗೂ ಕರಾವಳಿ ಭಾಗದಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇದೆ. ಕಳಸಾ ಈ ಕ್ಷೇತ್ರದಲ್ಲೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಮಲೆನಾಡು ಅಂದರೆ ಈ ತೀರ್ಥಹಳ್ಳಿ ಈ ಕಡೆ ಕಂಪೇರ್ ಮಾಡಿದ್ರೆ ಕಳಸಾ ಭಾಗದಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗ್ತಾ ಇದೆ. ಸೊ ಆದರೂ ಕೂಡ ಬೇಗ ಡ್ಯಾಮ್ ತುಂಬುವಂತಹ ನಿರೀಕ್ಷೆ ಇದೆ. ನೋಡೋಣ ಸ್ನೇಹಿತರೆ. ಇದು ಇವತ್ತಿನ ಮಾಹಿತಿ. ಇದೇ ರೀತಿಯ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.